ಇವತ್ತೇನು ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳಿದ್ದಾವೆ, ಕಾರ್ಮಿಕ ವಿರೋಧಿ ನೀತಿಗಳಿದ್ದಾವೆ ಮತ್ತು ರೈತ ವಿರೋಧಿ ನೀತಿಗಳನ್ನು ಏನು ಅನುಸರಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬಂದಂತಹ BJP ಸರ್ಕಾರ ಇವತ್ತು ಕಾರ್ಮಿಕ ಪರವಾಗಲಿ ಅಥವಾ ರೈತರ ಪರವಾಗಲಿ ಯಾವುದೇ ರೀತಿಯಾಗಿರುವಂಥ ಕಾನೂನುಗಳನ್ನು ತರೋದರ ಬದಲಾಗಿ ಇವತ್ತು ಅವರ ವಿರೋಧಿ ಧೋರಣೆಗಳನ್ನು ಅನುಸರಿಸ್ತಾ ಇದ್ದಾರೆ. ಇದರ ಭಾಗವಾಗಿ ಇವತ್ತು ಇಡೀ ದೇಶಾದ್ಯಂತ 10 ಕೇಂದ್ರ ಕಾರ್ಮಿಕ ಸಂಘಟನೆಗಳು ಒಗ್ಗಟ್ಟಾಗಿ ಇವತ್ತು 2 ದಿನಗಳ ಅಂದರೆ 8 ಮತ್ತು 9 2 ದಿನಗಳ ಕಾಲ ಬಂದನ್ನು ನಾವು ಆಚರಿಸ್ತಾ ಇದ್ದೀವಿ. ಒಂದು ಇಡೀ ದೇಶದಲ್ಲಿ 11 ಕೇಂದ್ರ ಕಾರ್ಮಿಕ ಸಂಘಟನೆಗಳಿದ್ದಾವೆ. ಅದರಲ್ಲಿ BMS ಅನ್ನು ಹೊರತುಪಡಿಸಿ ಉಳಿದ 10 ಕೇಂದ್ರ ಕಾರ್ಮಿಕ ಸಂಘಟನೆಗಳು ಈ ಬಂದ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತು ಏನು ರೈತರ ಪರವಾಗಿರುವಂತಹ ಸ್ವಾಮಿನಾಥನ್ ವರದಿ ಜಾರಿ ಮಾಡಬೇಕು ಅಂತ ಏನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು, ಅದನ್ನು ಕೂಡ ಜಾರಿ ಮಾಡಿಲ್ಲ. ಮತ್ತು ಕೇಂದ್ರ ಕಾರ್ಮಿಕ ಸಂಘಟನೆಗಳ ಕಾರ್ಮಿಕ ಕಾನೂನುಗಳ ತಿದ್ದುಪಡಿಗಳನ್ನು ಮಾಡೋದಕ್ಕೆ ಹೊರಟಿದೆ. ಅದನ್ನು ಕೂಡ ವಿರೋಧ ಮಾಡಿ ಇವತ್ತು ನಾವು ದೇಶಾದ್ಯಂತ 2 ದಿನಗಳ ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ಮತ್ತು ಇವತ್ತೇನು ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗಿದೆ ಮತ್ತು ಬೆಲೆ ಏರಿಕೆ ಏನಾಗಿದೆ ಅದರ ಭಾಗವಾಗಿ ಇವತ್ತು ಜನಸಾಮಾನ್ಯರು ಕೂಡ ಈ ಬಂದ್ಗೆ ಎಲ್ಲರೂ ಕೂಡ ಬೆಂಬಲ ಕೊಡಬೇಕು ಅಂತ ಅಂದ್ಬಿಟ್ಟು ಈ ಮೂಲಕ ಎಲ್ಲರನ್ನೂ ಕೂಡ ವಿನಂತಿ ಮಾಡ್ತಾ ಇದ್ದೀವಿ. ನಾಳೆ ಮತ್ತು ನಾಳಿದ್ದು 2 ದಿನಗಳ ಕಾಲ ಜನಸಾಮಾನ್ಯರು ಇರ್ಬೋದು ಅಥವಾ ಸಣ್ಣ ವ್ಯಾಪಾರಸ್ಥರು ಇರ್ಬೋದು, ಎಲ್ಲರೂ ಕೂಡ ಈ ಬಂದ್ಗೆ ಬೆಂಬಲವನ್ನು ಕೊಡಬೇಕು ಅಂತ ಅವರಲ್ಲಿ ಈ ಮೂಲಕ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಸರ್, ಜನತೆಯಲ್ಲಿ ಯಾವ್ಯಾವ ಭಾಗಕ್ಕೆ ಮಾತ್ರ ಇದು ಸೀಮಿತವಾಗುತ್ತೆ ಈ ಮುಷ್ಕರ? ಸರ್, ಇವತ್ತು ಎಲ್ಲವನ್ನೂ ಸೇರ್ಕೊಂಡಂಗೆ ನಾವು ಇವತ್ತು ಇಡೀ ಅಖಿಲ ಭಾರತ ಒಂದು ಮಹಾಸಂಗ್ರಾಮಕ್ಕೆ ಕರೆ ಕೊಟ್ಟಿರ್ತಕ್ಕಂಥದ್ದು. ಈ ಮಹಾಸಂಗ್ರಾಮದಲ್ಲಿ ಬಹುಶಃ ಒಂದು ಸಂಘಟನೆ ಬಿಟ್ಟು ದೇಶದಲ್ಲಿರ್ತಕ್ಕಂಥ 10 ಸಂಘಟನೆಗಳು ದೇಶದ ಕೇಂದ್ರ ಸರ್ಕಾರದ ಕಾರ್ಮಿಕ, ರೈತ ವಿರೋಧಿ ಮತ್ತು ಈ ಮಹಿಳಾ ವಿರೋಧಿ ಮತ್ತು ಈ ದೇಶದಲ್ಲಿ ಕೇಂದ್ರ ಸರ್ಕಾರ ಜಾರಿ ಮಾಡತಕ್ಕಂತಹ ನೀತಿಗಳ ವಿರುದ್ಧ 48 ಗಂಟೆಗಳ ಕಾಲ ಇಡೀ ದೇಶವನ್ನು ಬಂದ್ ಮಾಡುವುದರ ಮೂಲಕ ದೇಶದ ಒಟ್ಟು ಈ ಐಕ್ಯತೆಯನ್ನು ಕಾಪಾಡುವುದರ ಜೊತೆಗೆ ಈ ದೇಶದಲ್ಲಿರ್ತಕ್ಕಂತಹ ಕಾರ್ಮಿಕ ನೀತಿಗಳನ್ನು ಏನು ದಮನ ಮಾಡಲಿಕ್ಕೆ ಹೊರಟಿದೆ ಈ ಕೇಂದ್ರ ಸರ್ಕಾರ, ಈ ಕಾರ್ಮಿಕ ನೀತಿಗಳನ್ನು ದಮನ ಮಾಡುವುದರ ಬದಲು ಆ ಕಾರ್ಮಿಕ ನೀತಿಗಳನ್ನು ಉಳಿಸ್ಕೋಬೇಕಾಗಿದೆ. ಜೊತೆಗೆ ಈ ದೇಶದಲ್ಲಿರ್ತಕ್ಕಂತಹ ಅನ್ನ ಕೊಡುವ ರೈತ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಹಾದಿಯನ್ನು ಹಿಡಿದಿದ್ದಾನೆ. ಆ ರೈತನನ್ನು ಉಳಿಸ್ತಕ್ಕಂತಹ ನೀತಿಗಳನ್ನು ಜಾರಿ ಮಾಡಬೇಕು. ಜೊತೆಗೆ ಸುಪ್ರೀಂ ಕೋರ್ಟ್ನ ಆದೇಶ ಏನಿದೆ, ಸುಪ್ರೀಂ ಕೋರ್ಟ್ ಆದೇಶ ಯಾವ ಕಾರ್ಮಿಕ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಸಂಘಟನೆಯ ಕಾರ್ಯಕರ್ತರಿದ್ದಾರೆ ಅವರಿಗೆ ಕನಿಷ್ಠ 18,000 ವೇತನವನ್ನು ನೀಡಬೇಕು. ನನ್ನ ಹೆಸರು KN ಪಾಪಣ್ಣ, ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಹಾಗೂ ಶಿಡ್ಲಘಟ್ಟ ತಾಲೂಕಿನ ಕಾರ್ಯದರ್ಶಿ. ಸರ್, ಇವತ್ತು ಏನಾಗಿದೆ ಅಂತಂದರೆ, ಇವತ್ತು ಇಡೀ ಕಾರ್ಮಿಕ ಸಂಘಟನೆಗಳು ಅಖಿಲ ಭಾರತ ಮುಷ್ಕರವನ್ನು ಏನು 8-9 ಜನವರಿ
ಏನು ಮಾಡ್ತಾ ಇದ್ದಾರೆ. ಈ ಒಂದು ಅಖಿಲ ಭಾರತ ಮುಷ್ಕರ ಏನಿದೆ ಅದಕ್ಕೆ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಗ್ರಾಮ ಪಂಚಾಯಿತಿ ನೌಕರರು ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಯಾಕೆಂತಂದರೆ ಇವತ್ತು ಕನಿಷ್ಠ ವೇತನ 18,000 ಕೊಡಬೇಕು ಅಂತಕ್ಕಂಥ ಸುಪ್ರೀಂ ಕೋರ್ಟ್ ಆದೇಶ ಏನಾಗಿದೆ, ಈ 18,000 ರೂಪಾಯಿಗಳನ್ನು ಕನಿಷ್ಠ ವೇತನ ಸರ್ಕಾರ ಕೊಡಲೇಬೇಕು. ಅದೇ ರೀತಿಯಾಗಿ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡಬೇಕು. ಈಗಾಗಲೇ ಏನು ಗ್ರಾಮ ಪಂಚಾಯಿತಿ ನೌಕರರಿಗೆ ಅನುಮೋದನೆ ಕೊಡ್ತಾ ಇಲ್ಲ, ಅದನ್ನು ಸರಿಯಾದಂಥ ರೀತಿಯಲ್ಲಿ ಅನುಮೋದನೆಯನ್ನು ಎಲ್ಲ ನೌಕರರಿಗೂ ಕೊಡಬೇಕು ಮತ್ತು ಎಲ್ಲ ನೌಕರರನ್ನು ಕಾಯಂ ಮಾಡಬೇಕು. ಹಾಗೂ ಇನ್ನೂ ಇತರ ಹಲವಾರು ಬೇಡಿಕೆಗಳನ್ನು ಇಟ್ಟು ಇವತ್ತು ಏನು ಗ್ರಾಮ ಪಂಚಾಯಿತಿಗಳಲ್ಲಿ ಕೊಡ್ತಾ ಇರ್ತಕ್ಕಂಥ ಕಿರುಕುಳ ಏನಿದೆ ನೌಕರರಿಗೆ, ಆ ಕಿರುಕುಳವನ್ನು ಕೂಡ ವಿರೋಧಿಸಿ ಇವತ್ತು ಇಡೀ ಅಖಿಲ ಭಾರತ ಮುಷ್ಕರ ಏನು ನಡೀತಾ ಇದೆ ಅದಕ್ಕೆ ನಮ್ಮ